ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ಅನುದಾನಗಳು ಸಿಗ್ತಾ ಇಲ್ಲ, ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಪ್ರತಿಪಕ್ಷದವರು ಮಾಡ್ತಾ ಇದ್ದರೆ, ಅಂದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹತ್ರ ಸರಿಯಾದಂಥ ದುಡ್ಡು ಖಜಾನೆಯಲ್ಲಿ ಇಲ್ಲ, ಬಿಕಾಸ್ ಆಫ್ ಗ್ಯಾರಂಟಿ ಸ್ಕೀಮ್ಸ್ ಅನ್ನುವಂಥ ಆರೋಪವನ್ನು ಖುದ್ದು ಸ್ವಪಕ್ಷದ ಶಾಸಕರೇ ಬೇಕಾದಷ್ಟನ್ನು ಮಾಡಿದ್ದಾರೆ. ಶಾಸಕರು ಅಂತಂದ ಮೇಲೆ ಅನುದಾನದ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇರುತ್ತೆ, ಅವರಿಗೆ ಸಾಕಾದಷ್ಟು ಸಿಗದೇ ಇದ್ದಾಗ ಈ ರೀತಿಯಾಗಿ ಧ್ವನಿ ಎತ್ತುತ್ತಾರೆ. ಈ ರೀತಿಯಾಗಿ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಿದ್ರು. ಆದರೆ ಅಟ್ ದ ಸೇಮ್ ಟೈಮ್ ಪ್ರತಿಪಕ್ಷವಾದಂಥ BJP JDS ಶಾಸಕರಿಗೂ ಕೂಡ ಅಷ್ಟರ ಮಟ್ಟಿಗೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸತ್ಯ ಅನ್ನುವಂಥದ್ದನ್ನು ಒಪ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪ ಅಳೆದು ತೂಗಿ ಎಷ್ಟು ದುಡ್ಡಿದೆಯೋ ಅಷ್ಟೇ ದುಡ್ಡನ್ನು ಶಾಸಕರುಗಳಿಗೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದ್ರೂ ಕೂಡ ಆಗಾಗ್ಗೆ ಅಲ್ಲಲ್ಲಿ ಈ ಕಾಂಗ್ರೆಸ್ ಮತ್ತು BJPಯ ನಾಯಕರುಗಳ ಬೆಂಬಲಿಗರೇನಿರ್ತಾರೆ, ಕಾರ್ಯಕರ್ತರ ನಡುವೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಹೊಡೆದಾಟವೇ ನಡೆಯುವಂಥ ಕೆಲಸ, ಒಂದು ರೀತಿಯಲ್ಲಿ ಕೈ ಮಿಲಾಯಿಸುವಂತಹ ಸಂದರ್ಭಗಳು ಎದುರಾಗಿರುವಂಥ ಉದಾಹರಣೆಗಳು ಬೇಕಾದಷ್ಟಿವೆ. ಅದರಲ್ಲೂ ಕೂಡ ಇತ್ತೀಚೆಗೆ ಕೆಲವೊಂದಷ್ಟು ಘಟನೆಗಳು ಈ ಕಾಂಗ್ರೆಸ್ ಮತ್ತು BJP ಕಾರ್ಯಕರ್ತರ ನಡುವೆ ಮಾರಾಮಾರಿಗೂ ಕೂಡ ಕಾರಣವಾಗಿರುವಂಥದ್ದು. ಮೊನ್ನೆ ಅಷ್ಟೇ ಆದಂತಹ ನಿಪ್ಪಾಣಿಯಲ್ಲಿ ಆದಂತಹ ಒಂದು ಘಟನೆ, ಶಶಿಕಲಾ ಜೊಲ್ಲೆ ಅವರ ಮುಂದೆಗೆ ಅವರು ಕಾಂಗ್ರೆಸ್ನವರು, ಅವರ ಎದುರುಗಡೆಯೇ ಕಾಂಗ್ರೆಸ್ ಮತ್ತು BJP ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಕೋಲಾಹಲವನ್ನು ಮಾಡ್ಕೊಳ್ತಾರೆ, ಕೈ ಮಿಲಾಯಿಸುವಂಥ ಹಂತಕ್ಕೆ ಹೋಗುತ್ತೆ. ಏನಿಲ್ಲ, ಇದೆ ಈ ಕೆಲಸ ನಾವು ಮಾಡಿದ್ದು, ಇಲ್ಲ ಈ ಕೆಲಸ ನಾವು ಮಾಡಿದ್ದು ಅನ್ನುವಂಥ ಪ್ರತಿಷ್ಠೆ, ಕ್ರೆಡಿಟ್ಸ್ ಅನ್ನುವಂಥದ್ದು ಏನಂತ ಕರೀತಾರೆ. ಹೀಗಾಗಿ ಕ್ರೆಡಿಟ್ಸ್ ವಾರ್ನಲ್ಲಿ ನಾವು ಮಾಡಿದ್ದು, ನಮ್ಮ ಶಾಸಕರು ಮಾಡಿದ್ದು ಅಂತ ಈ ಬೆಂಬಲಿಗರು, ಇಲ್ಲ ಇವ್ರು ತಂದಿದ್ದು, ಇವ್ರು ಶುರು ಮಾಡಿದ್ದು ಅಂತ ಇನ್ನೊಂದು ಬಣದ ಬೆಂಬಲಿಗರು. ಹೀಗಾಗಿ ಗಲಾಟೆಗಳು, ಘರ್ಷಣೆಗಳಾಗುವಂಥದ್ದು. ಶಶಿಕಲಾ ಜೊಲ್ಲೆ ಅವರು ಕಣ್ಣೀರು ಹಾಕೊಂಡು ಹೋಗಿದ್ರು. ಅಂಥ ಒಂದು ಸಂದರ್ಭ ಇತ್ತೀಚೆಗಷ್ಟೇ ನಿಪ್ಪಾಣಿಯಲ್ಲಾಯಿತು. ಮತ್ತೊಂದು ಇದೇ ಥರದ ಘಟನೆ ನಿನ್ನೆ ಆಗಿರುವಂಥದ್ದು ಚಿಕ್ಕಮಗಳೂರಿನಲ್ಲಿ. ವಿಧಾನ ಪರಿಷತ್ ಸದಸ್ಯ CT ರವಿ ಮತ್ತು ಕಾಂಗ್ರೆಸ್ ಬೆಂಬಲಿಗರೇನಿದ್ದಾರೆ, ತಮ್ಮಯ್ಯ ಅನ್ನುವಂಥವ್ರು ಏನಿದ್ದಾರೆ, ಚಿಕ್ಕಮಗಳೂರಿನ ಕಾಂಗ್ರೆಸ್ ಶಾಸಕರು, ಇವರ ಬೆಂಬಲಿಗರು ಮತ್ತು CT ರವಿ ಬೆಂಬಲಿಗರ ನಡುವೆ ಈ ರೀತಿಯಾದಂಥ ಒಂದು ಘರ್ಷಣೆ ಉಂಟಾಗಿರುವಂಥದ್ದು. ಏನಂತ ಹೇಳಿದ್ರೆ, ರಾಮಪುರದಲ್ಲಿ ಆಗ್ತಾ ಇರುವಂತಹ ಕಾಮಗಾರಿಯ ವೀಕ್ಷಣೆಗೆ CT ರವಿಯವರು ಹೋಗಿರ್ತಾರೆ. ರಾಮಪುರದಿಂದ ಶಕ್ತಿನಗರದವರೆಗೂ ಏನು ಕಾಮಗಾರಿ ಆಗ್ತಾ ಇದೆ ಅದರ ವೀಕ್ಷಣೆಗೆ CT ರವಿಯವರು ಹೋಗಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ಅಂದರೆ ತಮ್ಮಯ್ಯ ಕಡೆಯವರ ಬೆಂಬಲಿಗರೇನಿದ್ದಾರೆ, ಆ ಕಾರ್ಯಕರ್ತರು ಮತ್ತು CT ರವಿ ಮತ್ತು ಅವರ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಅದು ಏನಂತ ಹೇಳಿದ್ರೆ, ಗೂಂಡಾಗಿರಿ ಆಗಿದೆ ಅನ್ನುವಂಥ ಆರೋಪವನ್ನು CT ರವಿಯವರು ಮಾಡ್ತಾ ಇದ್ದಾರೆ. ಅವ್ರು ಹೇಳಿರುವಂಥದ್ದು, ನಾವಿಂಥವ್ರನ್ನೆಲ್ಲ ನೋಡಿಕೊಂಡೇ, ಇಂಥವ್ರನ್ನೆಲ್ಲ ಎದುರಿಸೇ ನಾವು ಬಂದಿರುವಂಥದ್ದು, ಇವನ್ನೆಲ್ಲ ಬೇಕಾದಷ್ಟನ್ನು ನೋಡಿದ್ದೀವಿ, ಇಂಥದಕ್ಕೆಲ್ಲ ನಾವು ಹೆದರಲ್ಲ. CT ರವಿಯವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, 2022ರಲ್ಲಿ ನಾನು ಇದಕ್ಕೆ ದುಡ್ಡು ತಂದಂಥದ್ದು 5,600 ಕೋಟಿ ರೂಪಾಯಿ ನಾನು ಅನುದಾನ ತಂದಿರುವಂಥದ್ದು, ಮೆಡಿಕಲ್ ಕಾಲೇಜ್ ತಂದಿರುವಂಥದ್ದು ನಾನು ಅವಾಗ ಕಾಮಗಾರಿಗೆ ನಾನು ಟೆಂಡರ್ ಕರೆಸ್ಕೊಂಡಿದ್ದು, ಈಗ ವರ್ಕ್ ಆರ್ಡರ್ ಆಗಿದೆ, ಇದು ನಾನು ತಂದಂಥ ಅನುದಾನದಲ್ಲಿ ಆಗಿರುವಂಥದ್ದು, ಇದು ನಾನು ಮಾಡಿದ ಕೆಲಸ ಅನ್ನುವಂಥದ್ದನ್ನು CT ರವಿ ಹೇಳ್ತಾ ಇದ್ರೆ, ತಮ್ಮಯ್ಯ ಅವರು ಇಲ್ಲ ಇದು ನಾವು ಮಾಡ್ತಾ ಇರೋ ಕೆಲಸ, ಸುಮ್ಮನೆ ಅವರು ಕ್ರೆಡಿಟ್ಸಿಗೆ ಬಂದಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಈ ಘರ್ಷಣೆ ಶುರುವಾದಂಥದ್ದು. ಇವರು ಒಂದು ರೀತಿಯಲ್ಲಿ ರೌಡಿಸಮ್ ಮಾಡೋದಕ್ಕೆ ಹೋಗ್ತಾರೆ. CT ರವಿಯವ್ರದ್ದು ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ತಾವು ಅದನ್ನು ಗಮನಿಸಬಹುದು. ಏನೋ ಅವ್ನ ಮನೆಗೆ ಹೋಗ್ಬೇಕಾ, ಏನು ಮಾಡ್ಬಿಡ್ತಾನೋ ಹಾಗೆ ಹೀಗೆ ಅಂತ CT ರವಿಯವರು ಭಾಳ ಜೋರಾಗಿ ದೊಡ್ಡ ಧ್ವನಿಯಲ್ಲಿ ಅವ್ರ ಎದುರುಗಡೆ ಹೋಗ್ತಾರೆ. ಈ ಕಾರ್ಯಕರ್ತರ ನಡುವಿನ ಗಲಾಟೆಯಲ್ಲಿ ಹರಾಜಾಗ್ತಾ ಇರುವಂಥದ್ದು ರಾಜ್ಯದ ಮರ್ಯಾದೆ, ನಾಯಕರುಗಳ ಪ್ರತಿಷ್ಠೆ, ನಾಯಕರುಗಳ ಕ್ರೆಡಿಟ್ಸ್ ವಾರ್ ಅನ್ನುವಂಥದ್ದೇನಿದೆ, ನಾನು ಮಾಡಿದೆ ಅಂತ. ಈ ವಿಚಾರದಲ್ಲಿ ನಿಜವಾಗಿಯೂ ಕೆಲಸ ಆಗ್ತಾ ಇಲ್ವೋ ಅನ್ನುವಂಥದ್ದು ನಾಗರಿಕರ ಒಂದು ಪಾಡಾಗಿರುವಂಥದ್ದು. ಇವರು ಚಿಕ್ಕಮಗಳೂರಿನಲ್ಲಿ ಇಷ್ಟು ದಿವಸ ಇವರು ಶಾಸಕರಾಗಿದ್ದರು. CT ರವಿಯವರು ಕಳೆದ ಬಾರಿ ಸೋಲ್ತಾರೆ, ಅದಾದಮೇಲೆ MLC ಆಗ್ತಾರೆ. ಅವರದ್ದೇ ಆಪ್ತ ಶಿಷ್ಯ ತಮ್ಮಯ್ಯ ಅವರು ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ. ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಅಡ್ಡಿಪಡಿಸುವಂಥ ಕೆಲಸ. ನಿಜವಾಗಿ ಇವರಿಗೆ ಅಭಿವೃದ್ಧಿ ಅನ್ನುವಂಥದ್ದು ಇವರ ತಲೆಯಲ್ಲಿದ್ದರೆ, ಅಭಿವೃದ್ಧಿ ಆಗಬೇಕು ಅನ್ನುವಂಥ ವಿಚಾರ ಇವರಿಗಿದ್ದರೆ ಅಡ್ಡಿಪಡಿಸಬಾರ್ದ್ರಿ. ಆಯಿತು, ನೀವು ಮಾಡಿದ್ರಿ ಅಂತ ನೀವು ಹೇಳ್ಕೊಳ್ಳಿ, ಅವ್ರು ಮಾಡಿದ್ರಿ ಅಂತ ಅವ್ರು ಹೇಳ್ಕೊಳ್ಳಿ, ಆದರೆ ಅಲ್ಟಿಮೇಟ್ಲಿ ಕೆಲಸ ಆಗಲಿಲ್ಲ. ನೀವು ಕಾಮಗಾರಿ ವೀಕ್ಷಣೆಗೆ ಹೋಗಿದ್ದೀರಾ, ಕಾಮಗಾರಿ ಟೆಂಡರ್ ಕರೆಸಿರೋದು, ವರ್ಕ್ ಆರ್ಡರ್ ಆಗಿರೋದು ಕಾಂಗ್ರೆಸ್ನ ಕಡೆಯಿಂದ. ಹೀಗಾಗಿ ಅದನ್ನು ನಾನು ಮಾಡಿದೆ ಅಂತ ಹೇಳಿ ಹೋಗಿ ಏನೋ ಒಂದು ಗಲಭೆ ದೊಂಬಿ ಮಾಡೋದಕ್ಕೆ ಅಲ್ಲಿ ಒಂದು ವಾತಾವರಣ ಯಾಕೆ ಸೃಷ್ಟಿ ಮಾಡಬೇಕು CT ರವಿಯವರು ಅಂತ. ಮತ್ತು ಇದು ಕಾರ್ಯಕರ್ತರು ಕೂಡ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ. ನೀವು ಯಾರದ್ದೋ ಬೆಂಬಲಿಸ್ತೀರಾ, ಯಾರೋ ನಾಯಕರನ್ನ ನೀವು ಫಾಲೋ ಮಾಡ್ತೀರಾ, ಅಷ್ಟೊಂದು ಮಾತ್ರಕ್ಕೆ ಹೊಡೆದಾಟಕ್ಕೆ, ಅವರನ್ನೇ ಬೈಯುವಷ್ಟು, ಹೊಡೆಯುವಷ್ಟು, ರೌಡಿಸಮ್ ಮಾಡುವಂಥ ಹಂತಕ್ಕೆ ಯಾಕೆ ಇಳಿತೀರಾ? ಆವಾಗ ಹಾಳಾಗುವಂಥದ್ದು ನಿಮ್ಮ ನಾಯಕರ ಒಂದು ಪ್ರತಿಷ್ಠೆ, ನಾಯಕರ ಮಾನ ಮರ್ಯಾದೆ, ಪಕ್ಷದ ಮಾನ ಮರ್ಯಾದೆ, ಒಟ್ಟಾರೆ ರಾಜ್ಯದ ಮಾನ ಮರ್ಯಾದೆ. ಈ ರೀತಿಯಾಗೆಲ್ಲ ದೊಂಬಿ ಗಲಭೆ ಮಾಡ್ಕೊಂಡ್ಬಿಟ್ರೆ ಮೇಲಾಗಿ ಅದಾದ ಮೇಲೆ CT ರವಿಯವರು ಮತ್ತು ಅವರ ಬೆಂಬಲಿಗರೆಲ್ಲರೂ ಕೂಡ ಧರಣಿ ಕೂತ್ಕೊಳ್ತಾರಂತೆ. ಪೊಲೀಸರು ಎಂಟ್ರಿ ಆಗ್ತಾರೆ, ಆ ಒಂದು ವಾತಾವರಣವನ್ನು ಏನು ಹೇಳ್ತಾರೆ ಶಾಂತ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ.
ಬಟ್ ಒಟ್ಟಾರೆ ಈ ಥರದ ಘರ್ಷಣೆಗಳು ಗಲಾಟೆಗಳು ಆಗಾಗ್ಗೆ ಅಲ್ಲಲ್ಲಿ ಈ ಶಾಸಕರುಗಳ ಬೆಂಬಲಿಗರ ನಡುವೆ ಆಗುವಂಥದ್ದು ನಿಜವಾಗ್ಲೂ ಅಷ್ಟು ಒಳ್ಳೆಯದಲ್ಲ, ಒಳ್ಳೆಯ ಬೆಳವಣಿಗೆ ಅಲ್ಲ. ನೀವು ಏನಾದ್ರು ಮಾಡ್ಕೊಳ್ಳಿ, ನೀವೇ ಕ್ರೆಡಿಟ್ಸ್ ತೊಗೊಳ್ಳಿ, ಆದರೆ ಅಲ್ಟಿಮೇಟ್ಲಿ ಕೆಲಸ ಆಗಬೇಕು ಅನ್ನುವಂಥದ್ದಷ್ಟೇ ನಿಜವಾಗಿಯೂ ಆ ಭಾಗದ ಅಂದರೆ ಕ್ಷೇತ್ರದ ಜನರು ಬಯಸುವಂತಹ ಒಂದು ವಿಚಾರ. ಹೀಗಾಗಿ ನಿಮ್ಮನ್ನವರು ಆರಿಸಿ ನಿಮಗೆ ಮತ ಹಾಕಿ ಕೊಟ್ಟಿರ್ತಾರೆ ಶಾಸಕ ಸ್ಥಾನವನ್ನು. ಅದಕ್ಕೆ ತಕ್ಕ ಹಾಗೆ ಏನು ಮಾಡಬೇಕು ಅಂಥ ಕೆಲಸವನ್ನು, ಬೇಸಿಕ್ ಫೆಸಿಲಿಟೀಸ್ನಾದರೂ ಅಟ್ಲೀಸ್ಟ್ ನಿಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಅನ್ನುವಂಥದ್ದು ಜನಗಳು ಕೇಳ್ತಾ ಇರುವಂಥದ್ದು. ನಿಮ್ಮ ಜಗಳ, ನಿಮ್ಮ ಪಕ್ಷಗಳ ಜಗಳ ನೀವೇನಾದ್ರು ಇಟ್ಕೊಳ್ಳಿ, ಇನ್ನೇನು ಎಲೆಕ್ಷನ್ ಬರುತ್ತೆ ಅನ್ನುವಂಥ ಕಾರಣಕ್ಕೆ ನೀವುಗಳ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀರಾ, ಆ ಕೆಲಸ ಮಾಡ್ತಾ ಇದ್ದೀನಿ, ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಹಾಕೊಳ್ತಾ ಇದ್ದೀರಾ, ನೀವು ಪ್ರಚಾರಗಳು ಜನಗಳಿಗೆ ತಿಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಎಲೆಕ್ಷನ್ನ ತಯಾರಿ ಅನ್ನುವಂಥದ್ದು ಜನಗಳಿಗೂ ಕೂಡ ಗೊತ್ತಾಗದೇ ಇರೋಷ್ಟು ದಡ್ರೇನಲ್ಲ ಜನರು. ಹೀಗಾಗಿ ಎಲ್ಲ ಗೊತ್ತಾಗುತ್ತೆ. ಆದರೆ ಕಾರ್ಯಕರ್ತರ ಗಲಾಟೆ, ಹೊಡೆದಾಟಗಳು, ನಿಮಗೋಸ್ಕರ ಇನ್ಯಾರೋ ಜೀವ ಕಳೆದುಕೊಳ್ಳುವಂಥದ್ದು, ಇಂಥದ್ದೆಲ್ಲ ಆಗಬಾರದು ಅನ್ನುವಂಥದ್ದು ಅಲ್ಲಿನ ಜನ ಕೇಳ್ತಾ ಇರುವಂಥ ವಿಚಾರ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.